ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಮೈ ಗೋವಾ ಪಾರ್ಟ್ 2 ವಿಡಿಯೋಗೆ. ನಾವು ನಿನ್ನೆ ಇಲ್ಲೇ ಸ್ಟೇ ಆಗಿದ್ರಿ. ನಿನ್ನೆ ಹೇಳಿರೋ ಥರನೇ ಇವತ್ತು ಇಲ್ಲೇ ಇರ್ತೀವಿ. ನಾನು ಬೆಳಗ್ಗೆನೇ ಎಲ್ಲಿಗೆ ಬಂದಿದ್ದೀನಿ ಅಂದರೆ, ಸೀರಿಯಸ್ ಆಗಿ ಹೇಳ್ತೀನಿ, ಒಳ್ಳೆ ಬ್ಯೂಟಿಫುಲ್ ವ್ಯೂ ಇವೆಲ್ಲ ಎಲ್ಲೂ ಸಿಗಲ್ಲ ನಿಮಗೆ. ನಮ್ಮ ಟೆನ್ಷನ್ಸು, ನಮ್ಮ ವರ್ಕ್ ಬ್ಯುಸಿಲೇ ಸಖತ್ ಇದಾಗಿರ್ತೀವಿ. ಬಟ್ ಈ ಥರ ಆಚೆ ಬಂದಾಗ ಬೆಳಗ್ಗೆನೇ ಎದ್ದು ನೋಡಿ, ವ್ಯೂ ತೋರಿಸ್ತೀನಿ ನೋಡ್ಕೊಳ್ಳಿ. ವ್ಯೂನ ಇದೆ ನೋಡಿ, ವ್ಯೂ ಸಮುದ್ರ ಎಲ್ಲ ತುಂಬ ಶಿಪ್ಸ್ ಇದೆ, ಬೋಟ್ಸ್ ಇದೆ ಅಲ್ಲೆಲ್ಲ. ನೈಟ್ ಇದೇ ಜಾಗ ನೀವು ನನ್ನ ಲಾಸ್ಟ್ ವೀಡಿಯೋಲಿ ನೋಡ್ಬೋದು. ನಿನ್ನೆ ವೀಡಿಯೋಲಿ ಎಷ್ಟು ಕ್ರೌಡು, ಎಷ್ಟು ಜನ, ಏನು ಸೆಲೆಬ್ರೇಷನ್ಸು. ಇವತ್ತು ನೋಡಿ ಈ ಜಾಗದಲ್ಲಿ ಯಾರೂ ಇಲ್ಲ, ಎಲ್ಲ ಶಾಂತವಾಗಿದೆ. ಯಾಕಂದರೆ ಬೆಳಗ್ಗೆ ಇವಾಗ 6 ಗಂಟೆಗೆ ಬಂದಿದ್ದೀನಿ ನಾನು, ಅದರಿಂದ ಯಾರೂ ಇಲ್ಲ. ಇದೇ ಇನ್ನೊಂದು ಅವರ್ 2 ಅವರ್ ಬಿಟ್ಟರೆ ಈ ಜಾಗ ಎಲ್ಲ ಫುಲ್ ಆಗ್ಬಿಟ್ಟಿರ್ತಾರೆ. ಬೆಳಗ್ಗೆನೆ ಫುಲ್ಲು, ಗೊತ್ತಲ್ಲ, ಹಾಕ್ಕೊಂಡು ಪೀಸಾಗಿ ವ್ಯೂ ನೋಡ್ಕೊಂಡು ಕೂತಿರ್ತಾರೆ. ಬಟ್ ಅಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ಅಲೆ ಅದು ನೋಡೋಕ್ಕೆ ಒಂಥರ ಖುಷಿ. ನಾನು ಅದಕ್ಕೆ ನನ್ನ ವೈಫ್ ಎದ್ದೇಳಕ್ಕಂತ ಎದ್ದು ಅವ್ರು ಎಬ್ಬರಿಸ್ದೆ, ಅವ್ರು ಎದ್ದೇಳಲಿಲ್ಲ. ನಾನು ಅದಕ್ಕೆ ಸೀದಾ ರೆಡಿ ಆದೆ, ಬ್ಯೂಟಿಫುಲ್ ವ್ಯೂನ ನೋಡೋಣ ಅಂದ್ಬಿಟ್ಟು ಬಂದೆ. ನೋಡಿ ಇಲ್ಲಿ ಗಂಟ ಬಂದ್ಬಿಡ್ತು ಅಲೆ. ಬರ್ತಾ 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 ಜಾಸ್ತಿ ಆಗ್ತಾನೆ ಇದೆ ಅಲೆ. ಉಪ್ಪ ಆದರೂ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಸಮುದ್ರ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ಕೇಳೋದು ಇಷ್ಟೇ ಫ್ರೆಂಡ್ಸ್, ಇವತ್ತು ಇಂಥ ಒಂದು ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಕೇಳೋದಷ್ಟೇ, ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಹುಮ್ಮಸ್ ಬರುತ್ತೆ ಅಂತ ಅಷ್ಟೇ. ಆ್ಯಂಡ್ ಇನ್ನೂ ಈ ಥರ ತುಂಬ ಪ್ಲೇಸಸ್ಗೆ ಹೋಗೋದಿದೆ. ನಾನು ಹೋದಾಗ ಅಲ್ಲಿಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಖುಷಿ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಅಂತಲೇ ಹೇಳೋದು. ನನಗೆ ಎಲ್ಲ ವೀಡಿಯೋಲು ಇದನ್ನೇ ಹೇಳ್ತೀನಿ. ಬಟ್ ನಾನು ನಿಮಗೆ ಖುಷಿ ಪಡ್ಸೋಕ್ಕೆ ಅರ್ಧ ಟ್ರೈ ಮಾಡ್ತೀನಿ, 90%. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇನ್ನೂ ಎದ್ದಿಲ್ಲ ನನ್ನ ವೈಫೆಲ್ಲ. ಎದ್ದ ಮೇಲೆ ತಿರ್ಗಾ ಬಂದು ಇಲ್ಲೆಲ್ಲ ಸ್ವಲ್ಪ ಏನೇನೋ ಇವತ್ತೆಲ್ಲ ಪರ್ಚೇಸಿಂಗೆಲ್ಲ ಇದೆ ಅಂತೆ, ಏನೇನು ಅಂತ ತೋರಿಸ್ತೀನಿ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ. ನನ್ನ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ, ಗೊತ್ತಿಲ್ಲದಿರೋರ್ಗೂ ಕಳಿಸಿ ಮಾಡಿ ಅಂತ ಹೇಳಿ. ನನಗೂ ಈ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಒಂದು ಹುಮ್ಮಸ್ ಬರುತ್ತೆ. ಹಾಗೇ ಈ ಸೌಂಡ್ ಕೇಳಿ, ಹಂಗೆ ಕೇಳಿಸ್ಕೊಳ್ಳಿ ಸೌಂಡನ್ನ. ಅಲ್ಲೇ ಸೌಂಡು ನೋಡಿ ಹೇಗೆ ಬರುತ್ತೆ, ಹಂಗೆ ಹಿಂದೆ ನೋಡಿ, ನೋಡೋಕೆ ಅಷ್ಟು ಚಿಕ್ಕದಾಗಿದೆ ತಾನೆ. ಇವಾಗ ಬರೋದು ನೋಡಿ ಹೆಂಗೆ ಬಂತು 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 ನೋಡಿ ನೋಡಿ ನೋಡಿ. ಒಂಥರ ಪೀಸ್ ಅಲ್ಲ ಕೇಳೋಕ್ಕೆ ಸೌಂಡು, ಒಂಥರ ಚೆನ್ನಾಗಿದೆ ಸೌಂಡು. ಯಾರೂ ಇಲ್ಲ. ಅದೇ ನಮ್ಮ ಗೋಕರ್ಣ ಬೀಚು, ನಮ್ಮ ಮುರುಡೇಶ್ವರ ಬೀಚ್ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಫುಲ್ ಜಾಕು ವಾಕಿಂಗು ಅಂತ ಬಂದು ಎಷ್ಟೋ ಜನ ಇರೋರು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನೈಟು ಬೆಳಗಿನ ಜಾವ ಗಂಟ ಫುಲ್ ಹಾಕ್ಕೊತಾರೆ, ಬೆಳಗ್ಗೆ ಎಲ್ಲ ಎಚ್ಚರ ಆಗುತ್ತೆ. ನಮ್ಗೆ ಎಚ್ಚರ ಆಗುತ್ತೆ ಅಂದ್ಬಿಟ್ಟು ಎಲ್ರಿಗೂ ಎಚ್ಚರ ಆಗುತ್ತೆ ಆಗಬೇಕಾ? ಇಲ್ಲ. ಅಯ್ಯಯ್ಯಯ್ಯಯ್ಯ ಬಾಬಾ 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 ಬಾಬಾ. ಬಾ 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 ಇಲ್ಲಿಗೆ ಬಾ, ನೋಡೋಣ ಇಲ್ಲಿ ಗಂಟ ಬನ್ನಿ, ನೋಡೋಣ ಇಲ್ಲಿ ಗಂಟ ಬರುತ್ತಾ ಅಂತ. ಆದರೂ ನೋಡಿ ಇಲ್ಲಿಗೆಲ್ಲ ಅಷ್ಟಾಗೋಯ್ತಿದ್ದು, ಇಲ್ಲಿಗೆ ಬರ್ತಾ ಇರೋದು. ಇದು ಬಿಟ್ಟರೆ ಏನು ಬರ್ತಾ ಇಲ್ಲ. ಬಂತು 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 ಕೊನೆಗೂ ಟಚ್ ಆಯಿತು ಫ್ರೆಂಡ್ಸ್. ಇನ್ನೂ ಮಲಗೋರೇನೋ, ಹೋಗಿ ಎಬ್ರಿಸ್ಬೇಕು. ಹೋಗಿ ಎಬ್ರಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ರೀ. ನಾನು ನನ್ನ ವೈಫು ರೆಡಿಯಾಗಿ ಬಂದ್ರಿ, ಫೋಟೋ ಶೂಟ್ ಮಾಡೋಣ ಬೀಚ್ ಹತ್ರ. ಯಾರೂ ಇಲ್ಲ ಅಂದ್ಬಿಟ್ಟು ಸ್ಟ್ಯಾಂಡ್ ಎತ್ಕೊಂಡು ಬಂದಿದ್ದೀವಿ. ಯಾರ ಹತ್ರನೂ ಹೆಲ್ಪ್ ತಗೊಳ್ಳೋದು ಬೇಡ, ಇಲ್ಲೆಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಅದಕ್ಕೆ ನಾವೇ ಸೆಲ್ಫ್ ಸ್ಟ್ಯಾಂಡ್ ತಂದುಬಿಟ್ಟಿದ್ದೀವಿ. ಅಂದರೆ ಇಷ್ಟೊತ್ತು ಒಂದು 4-5 ಫೋಟೋ ಹೊಡ್ಕೊಟ್ಟೆ. ಇವಾಗ ನನ್ನದೇ ಟಾಸ್ಕು, ಯಾಕಂದರೆ ನನ್ನ ವೈಫ್ ನನ್ನ ಫೋಟೋ ಹೊಡಿಬೇಕು, ಅದೇ ಟಾಸ್ಕು ಮೇಯ್ನು. ನೋಡೋಣ ಹೆಂಗಿರ್ತಾರೆ, ನೋಡೋಣ. ಏನು ಓಪನ್ ಆಗಿಲ್ಲ,
ಎಳ್ನೀರು ಅಂಗಡಿ ಒಂದು ಓಪನ್ ಇದೆ, ಒಂದೊಂದು ಎಳ್ನೀರು ಕುಡ್ಕೊಂಡು ಆಮೇಲೆ ಬೇರೆ ಏನೋ ನೋಡೋಣ. ಇರಿ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ, ಮಾಡ್ಬಿಟ್ಟು ಬರ್ತೀವಿ. ಫೋಟೋ ಶೂಟ್ ಎಲ್ಲ ಆಯಿತು ಫ್ರೆಂಡ್ಸ್. ಇಷ್ಟೊತ್ತು ಫೋಟೋ ಶೂಟ್ ಮಾಡಿ ಇಬ್ಬರೂ ಬಂದು ಕೂತಿದ್ದೀವಿ. ನೋಡಿ ಸ್ಟ್ಯಾಂಡ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಔಟ್ಸೈಡ್ ಬಂದಾಗ ಸಖತ್ ಹೆಲ್ಪ್ ಆಗುತ್ತೆ. ಈ ಗೋವಾ ಹೆಂಗನ್ನಿಸ್ತು ನಿಮಗೆ? ಚೆನ್ನಾಗಿದೆ, ಆದರೆ ಬಿಸಿಲು ಜಾಸ್ತಿ. ಅದೇ ಅದೊಂದೇ ಜಾಸ್ತಿ, ಅದು ಬಿಟ್ಟು ಬೇರೆ ಪೀಸ್. ಈ ಥರ ಜನ ಇಲ್ಲ ಅಂದರೆ ತುಂಬ ಪೀಸ್ ಆಗಿದೆ ಬೆಳಿಗ್ಗೆ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಜನ ಇರಲ್ಲ. ಆಮೇಲೆ ನಮ್ಮ ಹೋಗ್ತಾ ಏನಾಗುತ್ತೆ, ಜನ ಜಾಸ್ತಿ ಆಗಿಬಿಡ್ತಾರೆ. ಆಮೇಲೆ ನಮಗೆ ಜಡಿ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಅಲ್ಲಿ ಯಾರೋ ಇಬ್ಬರು ನೋಡಿ ಎಲ್ಲಿ ಗಂಟ ಹೋಗಿದ್ದಾರೆ, ಅಲ್ಲಿ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೂ ಹೋಗಿ ಸಾಯಕ್ಕೆ ಹೋಯ್ತಾರೆ ಅಲ್ಲಿಗೆ. ಯಾರು ಅಂತ ಗೊತ್ತಿಲ್ಲ, ಅಷ್ಟು ದೊಡ್ಡ ಅಲೆ ಬರ್ತಾ ಇದೆ. थैंक यू भैया। बोटिंग करने का सर? बोटिंग नहीं भैया मैडम अभी नहीं वो टाइम दे रही है दिक्कत नहीं ಎಳ್ನೀರು ಕುಡಿಯೋದ್ರಲ್ಲಿ ಇರೋ ಮಜಾ ಅದು ನೆನ್ನೆ ಸ್ವಲ್ಪ ಅಪರೂಪಕ್ಕೆ ಏನೋ ಸ್ವಲ್ಪ ಜಾಸ್ತಿ ಆಗೋಯ್ತು ನನಗೆ. ಅದಕ್ಕೆ ಇವಾಗ ಎಳ್ನೀರು ಕುಡಿತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಷ್ಟೊತ್ತಲ್ಲಿ ಇಲ್ಲಿ ಯಾರೂ ಇರಲ್ಲ, ಅದಕ್ಕೆ ಫೋಟೋ ಶೂಟ್ಸ್ ಆಯಿತು. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಅಷ್ಟೇ ಫುಡ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಅಷ್ಟು ಟೇಸ್ಟ್ ಇರಲ್ಲ, ಆದರೆ ಎಣ್ಣೆ ಸಸ್ತಾ, ಡ್ರಿಂಕ್ಸು ಸಸ್ತಾ ಅಷ್ಟೇ ಇಲ್ಲಿ. ಬನ್ನಿ ರೆಸ್ಟೋರೆಂಟ್ಗೆ ಹೋಗೋಣ. ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೋಡಿ ಇದೆ ರೆಸ್ಟೋರೆಂಟು. ನಮ್ಮ ವೈಫ್ ಕೂತ್ಕೊಂಡು ಏನೋ ಆರ್ಡ್ರ್ ಮಾಡಿ ಕೂತಿದ್ದಾರೆ. ನಾವು ಇಲ್ಲಿ ಬ್ರೆಡ್ ಆಮ್ಲೆಟ್ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಏನಾರು ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ಇದ್ದೀನಿ, ಏನೋ ಒಂದು ಹಾಕೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು. ಬಂತು ಬ್ರೆಡ್ ಆಮ್ಲೆಟು. ಈ ಬ್ರೆಡ್ ಆಮ್ಲೆಟ್ಗೆ 150 ರೂಪಾಯಿ ಅಂತೆ. ಚೆನ್ನಾಗಿದೆ. ಅವರು ತಿಂತಾ ಇದ್ದಾರೆ. ಅದು ಅವ್ರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತೆ. ಫ್ರೆಂಡ್ಸ್ ನಾಷ್ಟ ಆಯಿತು. ನಾಷ್ಟ ತಿನ್ಕೊಂಡು ಸೀದಾ ಹೋಗಿ ಡ್ರೆಸ್ ಬಿಚ್ಚಾಕ್ಬಿಟ್ಟು ಬೇರೆ ಡ್ರೆಸ್ ಹಾಕ್ಕೊಂಡು ಬೀಚ್ಗೆ ಹೋಗಿ ಆಟ ಆಡೋದು. ಬೀಚಲ್ಲಿ ಆಟ ಆಡೇ ಇಲ್ಲ ನಾನು ಬಂದಾಗಿಂದ, ಅದಕ್ಕೆ ಬನ್ನಿ ಹೋಗೋಣ. ಇವಾಗ ಅವಾಗ ಹೇಳ್ದಂಗೆ ರೆಡಿಯಾಗಿ ಬೀಚ್ ಹತ್ರ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಆ ಬಟ್ಟೆನ ಆಡೋಕ್ಕಾಗ್ಬಿಟ್ಟು ಫುಲ್ ಬಟ್ಟೆ ಚೇಂಜ್ ಮಾಡಿಕೊಂಡು ಅವ್ರು ಆಡೋಲ್ಲ, ಅವರು ಫೋಟೋ ಶೂಟ್ ಮಾಡೋಕೆ ಅವರು ಚೇಂಜ್ ಮಾಡಿಕೊಂಡ್ರು. ಇವಾಗ ನಾವು ಹೋಗ್ತಾ ಇದ್ದೀವಿ ಬೀಚ್ ಹತ್ರ ಬಂದಿದ್ದೀವಿ. ಅಯ್ಯೋ ಏನು ಬಿಸಿಲು, ಅಲ್ಲಿ ನೋಡಿ ಸಖತ್ ಬಿಸಿಲು ಬರ್ತಾಯಿದೆ. ಅದಕ್ಕೆ ಜ್ಯೂಸು, ಯಾವ ಜ್ಯೂಸ್ ಹೇಳಿರೋದು? ಆರೆಂಜ್ ಜ್ಯೂಸ್ ಹೇಳಿದ್ದಾರೆ ನಮ್ಮ ವೈಫು. ಅದಕ್ಕೆ ಕುಡ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗ್ತೀನಿ. ಜ್ಯೂಸ್ ಬಂತು, ಗಿರಿ ಜ್ಯೂಸ್ ನೋಡೋಣ ಹೆಂಗಿದೆ ಅಂತ. ಒಂಚೂರು ನೀರು ಹಾಕಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟೋದ. ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಬೀಚ್ ಮುಂದೆ ಕೂತ್ಕೊಂಡು ಜ್ಯೂಸ್ ಕುಡಿಯೋದು ಮಜಾ ಬೇರೆ ಅಲ್ವಾ? ಸರಿ ಜ್ಯೂಸ್ ಕುಡಿದಾಯ್ತು, ಹೋಗಿ ಬೀಚಲ್ಲಿ ಆಟ ಆಡೋಣ ಅಂದ್ಬಿಟ್ಟು ಸೀದಾ ಹೊರಟೆ. ಸಖತ್ ಜನ ಸ್ಟಾರ್ಟ್ ಆಗಿದ್ರು ಅವಾಗಲೇ ಬರೋಕ್ಕೆ ಎಲ್ಲರೂ ಬೀಚಲ್ಲಿ ಆಟ ಆಡೋಕ್ಕೆ. ನಾನು ನಿನ್ನೆಯಿಂದ ಬಂದಾಗಿಂದ ಬೀಚಲ್ಲಿ ಇಳಿಬೇಕು ಅಂದ್ಕೊಂಡೆ. ನಿನ್ನೆ ಎಲ್ಲ ಟೈಮೇ ಸಿಕ್ಕಲಿಲ್ಲ ಹೋದ ವೀಡಿಯೋಲಿ. ಅದಕ್ಕೆ ಇವತ್ತು ಆಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೀದಾ ಬಂದೆ. ಹೋಗಿ ನೀರು ಹತ್ರ ನಿಂತ್ಕೋತೀನಿ, ಚೂರು ಕಾಲಿಗೆ ಬಿತ್ತು. ಅವಾಗ ಒಂಚೂರು ಚಳಿ ಆಯಿತು. ಹಂಗೆ ಇನ್ನೊಂದು ಚೂರು ಮುಂದೆ ಹೋಗೋಣ ಅಂತ ಹೋದೆ. ತಿರ್ಗಾ ಇನ್ನೊಂದು ಅಲೆ ಬಂತು, ತಿರ್ಗಾ ಇನ್ನೊಂದು ಅಲೆ ಚಡ್ಡಿ ನೆನೆಸ್ತು. ಸರಿ ಇನ್ನೇ ಚಡ್ಡಿ ನೆನೀತಲ್ಲ ಅಂದ್ಬಿಟ್ಟು ಸೀದಾ ನಾನೇ ಮುಳುಗ್ಬಿಟ್ಟೆ ಫ್ರೆಂಡ್. ಇನ್ನೇನು ಮುಳುಗ್ನಲ್ಲ ಅಂದ್ಬಿಟ್ಟು ಏನು ತಗೊಳ್ಳಿ ಡೈಗಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೊಡೆದಿದ್ದು. ನಾನು ಎಲ್ಲರೂ ರೀಲ್ಸಲ್ಲಿ ಹಿಂಗೆ ಎಗರ್ತಾರಲ್ಲ ಬೀಚಲ್ಲಿ, ಅದನ್ನು ಟ್ರೈ ಮಾಡೋಣ ಅಂತ ಎಗರೋಣ ಅಂತ 3-4 ಸರಿ ಎಗರಿದೆ.
ಈ ಸೊಂಟದಿಂದ ಮೇಲೆ ಕಾಲೇ ಬರೋದು ಬೇಡವಾ, ದುಬುಕ್ ದುಬುಕ್ ನಲ್ಲೇ ಬಿದ್ದೋಗ್ಬಿಡ್ತಾ ಇದೀನಿ ನೋಡಿ. ಹಂಗೆ ವಿಡಿಯೋ ತೋರಿಸ್ತೀನಿ ಇವಾಗ ಅದು ಬೀಳೋದನ್ನ. ಆಟ ಆಯ್ತು ಫ್ರೆಂಡ್ಸ್. ಇವೇ ಸುಸ್ತಾಗೋಯ್ತು. ಉಪ್ಪು ಯಪ್ಪ ಎಷ್ಟು ಉಪ್ಪು ನೀರು. ಇವಾಗ ನೆಕ್ಸ್ಟು ನಮ್ಮದು ಅಂಜನಾ ಮಾರ್ಕೆಟ್ ಅಂತ ಇದೆ ಇಲ್ಲಿ ಗೋವಾಲಿ. ಇವಾಗ ಅಲ್ಲಿಗೆ ಹೋಗೋಣ ಅಂತ, ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಗೆ ಹೋಗೋಣ ಅಂತ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೀಚಿಂದ ಆಟ ಆಡಿರೋದ್ರಿಂದ ನಾನು ನನ್ನ ವೈಫು ಅಂಜನಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. 10 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿಂದ. ಬನ್ನಿ ಮಾರ್ಕೆಟ್ ಹೇಗೆ ಅಂತ ನೋಡೋಣ. ಗಾಡಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಅಂಜನಾ ಮಾರ್ಕೆಟಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅಂಜನಾ ಮಾರ್ಕೆಟು. ಲೈನಿಗೆ ಏನು ಬೇಕದು ಫುಲ್ಲು ಅದನ್ನೇ ಪೂರ್ತಿ. ಬರೀ ಬುಧವಾರದೊತ್ತು ಮಾತ್ರ ಇದು ಓಪನ್ನು ಮಾರ್ಕೆಟ್. ನೋಡಿ ಇಲ್ಲಿ ಚಕ್ಕೆ ಲವಂಗ, ಅರ್ಶಿನಗಳು, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ. ನೋ ಎಸ್ ಅನ್ಬೇಕು ತಾನೆ. ಐ ಆಮ್ ಲುಕಿಂಗ್, ನೋ ಬೈಯಿಂಗ್ ಅಂತ ಹೇಳ್ಬೇಕು ತಾನೆ. ಇಲ್ಲಿ ಸಿಗಾಕೊಂಡ್ರೆ ಟೋಕನ್ ಹಾಕ್ತಾರೆ, ಸಿಕ್ಕಿದ್ರೆ ಬ್ಲೇಡ್ ಹಾಕ್ತಾರೆ ಸರ್ರಾಗಿ. ಅದಕ್ಕೆ ನಾವು ಯಾರಿಗೂ ರೆಸ್ಪಾನ್ಸೇ ಮಾಡಬಾರ್ದು. ನೋಡಿ ಇದು ಸೆಂಟು ಇದು ತಾನೆ, ಧೂಪ ಕ್ರಿಸ್ಟಲ್ ಸ್ಟೋನಾ ಇದು. ಧೂಪನೂ ಇದೇ ರೀತಿ ಇರುತ್ತಲ್ಲ, ಅದಕ್ಕೆ ಕೇಳಿದೆ. ನೋಡಿ ಇದು ಮನೆಗೆ ಈ ಥರ ಏನೇನು ಬೇಕು ಮನೆಗಳಿಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ ಅದೇ ಮನೆಗೆ ತೊಗೊಳ್ಳೋಣ ಅಂತ ಗೋವಾಗೆ ಬಂದಿದ್ದೀವಿ ಅಂದ್ಬಿಟ್ಟು ಒಂದು ಗುರ್ತಿಗೆ. ಇದು ಇಲ್ಲ ಏನಾರ ಒಂದು ನಡಿ ಒಳಗಡೆ ಹೋಗೋಣ. ನೋಡಿ ಈ ಥರದ್ದು ಏನಾರ ಮನೆಗೆ ಗೋವಾ ಅನ್ನೋದು ಇದು ಚೆನ್ನಾಗಿರುತ್ತೆ. ಈ ಥರದ್ದು ಅದರ ಮನೆಗೆ ಏನಿದು ಕ್ರಿಸ್ಟಲ್ ಸ್ಟೋನ್. ಇಲ್ಲಿ ನೋಡ್ರಿ, ಇದೆಲ್ಲ ಇಲ್ಲೇ ಇದೆಯಲ್ರಿ. ಏನು ಹೇಳಿದು? ರಾಶಿ ಇದು ಕ್ರಿಸ್ಟಲ್ ಬ್ರೇಸ್ಲೆಟ್. ಇದಿದೆ ನೋಡಿ ಸ್ಟೋನ್ಸ್ ಇದೆಲ್ಲ ಪ್ಯೂರಾಗಿ. ನೋಡಿ ಎಲ್ಲ ಕಾಸ್ಟ್ಲಿ ಇರುತ್ತಾ ನೋಡಿ. ಚಿಕ್ಕದು ಅದರ ಪುಟಾಣಿದಿದ್ರೆ ಅದರೆಲ್ಲ ಎತ್ಕೊಳ್ಳಿ. ನೋಡಿ ಇಲ್ಲಿ ಸ್ಟೋನ್ ಮನೇಲಿ ಇಡ್ಬೋದಲ್ಲ. ಆಮೇಲೆ ये ओरिजिनल कितना? ये कितना? 250 ग्राम से 5000 होता है आपका, 4000 लगेगा मैम बेस रेट में, वो भी होलसेल का प्राइस में. अगर रिटेल में लेते हैं आपको 8000 के ऊपर में पड़ता है, 4000 में आपको होलसेल रेट. 5000 ರೂಪಾಯಿ ಅಂತ ನೋಡಿ. ಇದು ಬಿಸ್ನೆಸ್ ಮಾಡ್ತಾರಲ್ಲ ಅಂಥವ್ರಿಗೆ, ಮನಿ ಅಟ್ರಾಕ್ಷನ್ಗೆ. ಇಲ್ಲಿ ಬಂದುಬಿಟ್ರೆ ಎಲ್ಲ ಥರ ನಿಮ್ಗೆ ಏನೇನು ಬೇಕು ಎಲ್ಲ ತಗೋಬೋದು ಮನೆಗಳಿಗೆ. ಎಲ್ಲ ಗಿಫ್ಟ್ ಐಟಮ್ಸು ನೋಡಿ ಫುಲ್ಲು ಅದೇನೆ ಜಾಸ್ತಿ ಅದೇನೆ. ಇದು ಇದಕ್ಕೆ ಹಾಕತ್ತಾನೆ ಮನೆ ನೇತಾಕೋದು ಡ್ರೀಮ್ ಕ್ಯಾಚರ್. ಇಲ್ಲಿ ಕಮ್ಮಿನಾ? ಇಲ್ಲಿ ಕಮ್ಮಿ. ಅದು 5000 ಅಂದರೆ ಬೇರೆ ಕಡೆ ಅಂದರೆ ಒಂದು 10,000 ರೂಪಾಯಿ ಹೇಳ್ತಾರೆ, 7-8 ಸಾವಿರ ಹೇಳ್ತಾರೆ. ನಮ್ಮ ಪ್ರಶಾಂತ ಇದ್ದಂಗೆ ಅವನೇ ನೋಡಿ. ನಮ್ಮ ಮಚ್ಚ ಇದ್ದಾನೆ ಒಬ್ಬ ಪ್ರಶಾಂತ ಅಂತ, ಹಿಂಗೆ ಇರೋದು ಅವನು. ಓಪನರು ನಾನು ಇದು ಗಿಫ್ಟ್ ಐಟಮ್ ಅಂದ್ಕೊಂಡೆ, ಬಟ್ ಇದು ಓಪನರು. ಇದು ಗೋವಾ. ಇದು ಚೆನ್ನಾಗಿದೆ ದೃಷ್ಟದ್ದೇ ಕೇಳಿ ಅಂತ ನೋಡಿ. ನಮ್ಮನೆಗೊಂದು ಅಲ್ಲಿಗೊಂದು ಆಯ್ತು. ಅಲ್ಲಿಗೆ ನಮ್ಮನೆ ಕೇಳಿ ಎಷ್ಟು ಅಂತ.
ಅಲ್ಲಿ ಕೇಳಿ कितना है भाई 100 ತೊಗೊಳ್ಳಿ ಚೆನ್ನಾಗಿ ನೋಡಿ ನಿಮ್ಮ ಡಿಸೈನು ಇದರ ಮನೆಗೆ. ಇದೇನಿದು? ಇದು ಗ್ಲಾಸ್ ಕೆಳಗಡೆ ಇಡೋದು. ಓ ಗ್ಲಾಸು ಅಂದರೆ ನಾವು ನೀರು ಕುಡಿಯೋದು ಅಂಥದ್ದು ಕೆಳಗಡೆ ಇಟ್ಕೊಳ್ಳೋದಾ? ನೋಡಿ, ನೀರು ಕುಡಿಯೋ ಕೆಳಗಡೆ ಅಂತ ಇಟ್ಕೊಳ್ಳೋದು ಅಂತ ಇದು. ಓಕೆ, ನೆಕ್ಸ್ಟ್ ಅಂಗಡಿ ಹೋದರೆ ನೋಡೋಣ ಏನೇನು ಅಂದ್ಬಿಟ್ಟು. ಒಂದೇ ಒಂದು ತೊಗೊಂಡ್ರಿ ಹೋಗಿದ್ದ ಅಂಗಡೀಲಿ ಹಂಗೆ ಬರಬಾರ್ದು ಅಂತ. ರಿಟಕ್ಷನ್ ಆಗುತ್ತೆ. ಅದೇ ದುಡ್ಡು ಇದು ಇಷ್ಟೋನು ದುಡ್ಡು ಇಲ್ವಂತ. ಬನ್ನಿ ಬೇರೆ ಕಡೆ ಹುಡ್ಕೋಣ ಅಷ್ಟೇ. ನೀವು ಕೇಳಿ ಯಾವ್ದಾರು. ಇದು ಲವ್ ಬೇಡ, ನಮ್ಗೆ ಮದುವೆನೇ ಆಗೋಯ್ತು. ಲವ್ ಮಾಡಿ ಏನು ಪ್ರಯೋಜನ ಅಲ್ವಾ? ಏನಂತೀರಾ? ನೋಡಿ ಇದೆಲ್ಲ ಏನೋ ಬೇಕಂದ್ರೆ ಯಾರೋ ನಕ್ಕೊಂಡು ಹೋಯ್ತವನೆ. ಲವ್ ಬೇಡ, ನಮಗೆ ಮದುವೆನೇ ಆಗೋಯ್ತು ಅಂದರೆ. ಚೆನ್ನಾಗೈತೆ ನೋಡಿ, ಕಮ್ಮಿ ಮಾಡಿಸ್ತಾರಂತೆ. कितना हो ಕಮ್ಮಿ ಮಾಡ್ತಾರಂತೆ, ತಗೊಳ್ಳಿ. ಅವ್ರು ಮಾತಾಡ್ತಾರೆ, 100 rupees. ಕಮ್ಮ ಮಾಡ್ತಾರೆ. नहीं नहीं ಇದೆಲ್ಲ ಬೇಡವಾ? ಎಲ್ಲ ಒಂದೊಂದು ಐಟಮ್ ತಗೊಳ್ಳೋದು ಇಷ್ಟ ಆದರೆ, ಇಲ್ಲ ಅಂದರೆ ಹಂಗೆ ಒಯ್ತಾ ಇರೋದು. ಯಾವ್ದು ತೊಗೊಂಡ್ರಿ? ಏನೋ ನನ್ನ ವೈಫ್ ಕೊಟ್ರಿ. ಇದು ಏನಿದು? ಪೈರೈಟ್ ಮನಿ ಅಟ್ರಾಕ್ಟ್ ಅಂತ. ಇದು ಇಲ್ಲೆಲ್ಲ ಪ್ಯೂರ್ ಸಿಗುತ್ತೆ, ಅದರಿಂದ ಇದೊಂದು ತೊಗೊಂಡೆ. ಹೆಣ್ಮಕ್ಳು ಬಂದರೆ ಫಿನಿಶ್ ಗಂಡ್ಮಕ್ಳು ಕತೆ. ಸರಿ ಅಂತ ಮಾರ್ಕೆಟ್ ಸುತ್ತಿ ಸಾಕಾಗಿ ಹೋಯ್ತು ಅಂದ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ಅಷ್ಟಿದೆ, ಎಲ್ಲ ಥರ ಐಟಮ್ ಸಿಗುತ್ತೆ ನಿಮ್ಗೆ ಅಲ್ಲಿ ಹೋಗ್ಬಿಟ್ರೆ. ಅಂಜನಾ ಮಾರ್ಕೆಟ್ಗೆ ಎಲ್ಲ ಥರ ನಿಮ್ಗೆ ಏನೇನು ಬೇಕು ಎಲ್ಲ ತುಂಬ ಚೆನ್ನಾಗಿದೆ ಸೆಲೆಕ್ಷನ್ಸು. ಗೋವಾಗೆ ಹೋದರೆ ಅಲ್ಲಿಗೆ ಹೋಗಿ ನಮ್ಮದು ಅಲ್ಲೆಲ್ಲ ಪರ್ಚೇಸಿಂಗ್ ಆಯಿತು. ಸರಿ ಹೊರಡೋಣ ಅಂತ ಹೊರಟ್ರಿ. ಇಲ್ಲಿ ತುಂಬ ಬೀಚಸ್ ಇದೆ, ಬಟ್ ಇಲ್ಲಿ ನೋಡಿ, ಇದು ಅಂಜನಾ ಬೀಚ್. ಇಲ್ಲಿ ಅಂಜನಾ ಮಾರ್ಕೆಟ್ ಒಳಗಡೆಯಿಂದ ಬಂದರೆ ಈಗ ಬ್ಯಾಕ್ ಸೈಡ್ಗೆ ಬೀಚ್ ಇದೆ. ಬ್ಲ್ಯಾಕ್ ಕಲರ್ದು ಏನೋ ಇದೆ. ಫೋಟೋ ತಗೋತೀರಾ? ಅವರು ನನ್ನ ವೈಫು ಬಿಸಿಲು ಅಂದ್ಬಿಟ್ಟೇನೆ ಬೇಡ ಅಂದ್ಬಿಡ್ತಾರೆ ಆ ಕಡೆಗೆ. ನಡೀರಿ ಹಿಂಗೋಣ. ಏನು ಬಿಸಿಲು ಪಾ. ಆಯಿತಾ, ಇನ್ನೇನೋ ಮನೆಗೆ ಒಂದೇನೋ ತೊಗೊಂಡು ಹೊರಡ. ನಡೀರಿ ಮುಗಿಸ್ಕೊಂಬಂದ್ರಿ. ಒಂದು ಚಿಕ್ಕ ಪುಟ್ಟ ತೊಗೊಂಡಿದ್ದೀವಿ ಮನೆಗೆ. ಏನೇನು ಸಖತ್ ಬಿಸಿಲು ಆಗ್ತಾಯಿಲ್ಲ. ಇವಾಗ ಸೀದಾ ಇಲ್ಲಿಂದ ಎಲ್ಲರೂ ಹೋಗಿ ಒಂದು ಒಳ್ಳೆ ಕಡೆ ಸಿಟ್ಟಿಂಗ್ ಹಾಕ್ಬಿಡೋದು ಅಷ್ಟೇ, ಕೂತ್ಕೊಳ್ಳೋದು ಒಂದು ಕಡೆ. ಅದೇ ಇವಾಗ ಮುಂದಿನ ಕೆಲಸ. ಸರಿ ಅಂತ ರೆಸ್ಟೋರೆಂಟ್ ಹುಡುಕ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಬಿದ್ದಿದೆ ಫ್ಯಾಟ್ ಫಿಶ್ ಅನ್ನೋ ಒಂದು ಸೀ ಫುಡ್ ರೆಸ್ಟೋರೆಂಟು. ತುಂಬ ಬ್ಯೂಟಿಫುಲ್ ಆಗಿತ್ತು ಒಳಗಡೆ ಎಲ್ಲ ಅಂದ್ಬಿಟ್ಟು ಆ್ಯಂಬಿಯನ್ಸ್ ಹೋದ್ರಿ. ಒಳಗಡೆ ಕೂತ್ಕೊಂಡು ನನ್ನ ವೈಫು ಆರ್ಡ್ರ್ ಮಾಡ್ತಾಯಿದ್ರು, ನಾನು ಒಳಗಡೆ ಎಲ್ಲ ಆ್ಯಂಬಿಯನ್ಸ್ ಕ್ಯಾಚ್ ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಸ್ಟಾರ್ಟಿಂಗ್ ಫುಡ್ ಬಂದುಬಿಟ್ಟೇನೆ 500 ರೂಪೀಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟರ್ಸು. ಸರಿ ಅಂದ್ಬಿಟ್ಟು ನಾನು ಒಂದು ಎರಡೆರಡು ಚಿಲ್ಲಾಗಿ ಹಾಕ್ಕೊಂಡು ನಮ್ಮ ವೈಫು ಅವರು ಸ್ಟಾರ್ಟರ್ಸ್ ತಿಂದ್ಬಿಟ್ಟು ಊಟ ಆಚೆ ತಿನ್ಕೊಳ್ಳೋಣ ಇಲ್ಲಿ ಬೇಡ ಅಂದ್ಬಿಟ್ಟು ಹೊರಟ್ರಿ. ಒಂದು ಒಳ್ಳೆ ಹೋಟ್ಲಲ್ಲಿ ಫಿಶ್ ತಾಲಿ ಊಟ ತಿಂದ್ರಿ, ಸೂಪರಾಗಿತ್ತು. ಇಬ್ರು ನನ್ನ ಫುಲ್ ಮೀಲ್ಸ್ ತೊಗೊಂಡಿದ್ರಿ, ತುಂಬ ಚೆನ್ನಾಗಿತ್ತು ಊಟ. ತಿನ್ಕೊಂಡು ಅಲ್ಲಿಂದ ಸೀದಾ ರೂಮ್ ಕಡೆ ಹೊಟ್ರಿ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ. ಊಟ ಮುಗೀತು, ಐಸ್ ಕ್ರೀಮ್ ತಿನ್ನೋಣ ಅಂತ ನಮ್ಮ ವೈಫ್ ಒಳಕ್ಕೆ ಹೋಗಿದ್ದಾರೆ ಐಸ್ ಕ್ರೀಮ್ ಎತ್ಕೊಬರೋಕ್ಕೆ. ಇವಾಗ ಇಲ್ಲಿ ರೆಸಾರ್ಟ್ ಹತ್ರ ಬಂದಿದ್ದೀವಿ. ಸುಸ್ತಾಗೋಯ್ತಪ್ಪ ಸುತ್ತಿ ಗೋವಾನ ಅಷ್ಟೇ. ಇವಾಗ ಹೋಗಿ ತಿರ್ಗಾ ಬೀಚ್ ಹತ್ರ ಹೋಗ್ತೀವಿ. ಲಾಸ್ಟ್ ಡೇ ಅಲ್ವಾ, ಅದರಿಂದ ಲಾಸ್ಟ್ ಪಾರ್ಟಿ ಮಾಡಿಬಿಟ್ಟು ಸೀದಾ ಮನೆಗೆ ಬಂದು ಬೆಳಗ್ಗೆ ಫ್ಲೈಟ್ ಇದೆ, ಸೀದಾ ಬ್ಯಾಕ್ ಟು ಬೆಂಗಳೂರಿಗೆ ಬರ್ತಾ ಇರೋದೆ. ಬ್ಯಾಗ್ನ ಎತ್ಕೊಂಡ್ಬಂದಿದ್ದಾರೆ ನನ್ನ ವೈಫು. ಬನ್ನಿ ಹೋಣ, ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸೀದಾ ಬೀಚ್ ಹತ್ರ ಹೋಗೋದು. ಆವಾಗಲೇ ಹೋಗಿ ಊಟ ಮಾಡಿ ಮಲಗಿದ್ದು ಎಚ್ಚರನೇ ಇಲ್ಲ ಅಂದ್ಕೊಳ್ಳಿ. ಕಂಡುಬಿಡ್ತೀವಿ 6:30 ಆಗಿಬಿಟ್ಟಿದೆ. ಸೀದಾ ಎದ್ದು ಫ್ರೆಶ್ ಅಪ್ ಆಗಿ ತಿರ್ಗಾ ಬೀಚ್ ಹತ್ರ ಬಂದ್ರಿ. ಹೋಗಿ ಎಲ್ಲಾರ ಕೂತ್ಕೊಳ್ಳೋಣ ಒಂದು 10 ಗಂಟೆ ಅಂದ್ಬಿಟ್ಟು ಸೀದಾ ಎದ್ದು ಬಂದಿದ್ದೀವಿ. ಇವತ್ತು ಎಲ್ಲಿ ಕೂತ್ಕೊಳ್ಳೋದು ಅಂತ ನೋಡೋದು. ನಿನ್ನೆ ಹೋಗಿದ್ರಲ್ಲ ಅಲ್ಲೇ ಪೀಸ್ ಆಗಿತ್ತು ನಮಗೆ. ನೋಡೋಣ ಅಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಇದ್ದಿದ್ದೀವಿ. ಈ ಅಲೆಗಳು ಎಷ್ಟು ಜೋರಾಗಿದೆ ಗೊತ್ತಾ ಅಲೆಗಳು.
ಬನ್ನಿ ನೋಡಿ, ಅಲ್ಲಿ ಕೂತಿದಾರಲ್ಲ ನೆನ್ನೆ ಇವ್ರ ಹತ್ರನೇ ಬಂದಿದ್ದೀವಿ ನಾವು. ಒದರಬೇಡಿ ಮರಳು. ಇವಾಗ ಅದೇ ಇಲ್ಲಿ ಕಾಲನ್ನ ಮಸಾಜ್ ಮಾಡಿಕೊಡ್ತಾರೆ, ಅದಕ್ಕೆ ನಿನ್ನೆ ಪರಿಚಯ ಆಗಿದ್ರು, ಅವ್ರ ಹತ್ರ ಬಂದಿದ್ದೀವಿ ನಾನು ನನ್ನ ವೈಫು ಮಾಡಿಸೋಣ ಅಂದ್ಬಿಟ್ಟು. ಅಲ್ಲಿ ಬೀಚು, ಇಲ್ಲಿ ಮಸಾಜು, ಒಳ್ಳೆ ಮಜಾ. ಮಸಾಜ್ ಮಾಡಿದ್ರು ಫ್ರೆಂಡ್ಸ್, ಕಾಲನ್ನ ಮಸ್ತಾಗಿ ಮಾಡಿದ್ರು ಅಂದ್ಕೊಳ್ಳಿ. ಫಿದಾ ಆಗಿಬಿಟ್ಟೆ ಅವ್ರ ಮಸಾಜ್ಗೆ. ಆ ಥರ ಪ್ರೆಷರ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಅಂದ್ಬಿಟ್ಟು ಒಂದು ಸ್ವಲ್ಪ ಏನೋ ಆರ್ಡ್ರ್ ಮಾಡಿದ್ದೆ, ಬರೋದು ಲೇಟ್ ಆಯಿತು, ಕೂತ್ಕೊಂಡೋದಕ್ಕೆ ಬೀಚ್ ವ್ಯೂ ನೋಡ್ಕೊಂಡು ಕೂತೀನಿ ಫ್ರೆಂಡ್ಸ್. ಆಯಿತು, ಎಲ್ಲ ಪಾರ್ಟಿ ಗೀಟಿ ಎಲ್ಲ ಮುಗೀತು ನೋಡಿ. ಇವಾಗೆಲ್ಲ ಫುಲ್ಲು ಅಲೆ ಜಾಸ್ತಿ ಆಗ್ಬಿಟ್ಟಿದೆ, ಯಾಕಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಫುಲ್ ಅಲೆ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಇದ್ದಿದ್ದೇನೆ ಇದೆ ನೋಡಿ, ಬೋರ್ಡ್ ಹಾಕ್ತೀನಿ. ಇಲ್ಲೇ ನಾವು ಇವಾಗ ಊಟ ಅಂದರೆ ನಾವು ಎಂಜಾಯ್ಮೆಂಟ್ ಮಾಡಿರೋದು ಈ ಪ್ಲೇಸಲ್ಲೇ, ಒಳ್ಳೆ ರೀಸನಬಲ್ ಪ್ರೈಸು. ನೀವೇನ ಬರೋಂಗಿದ್ರೆ ಬನ್ನಿ, ವಿಸಿಟ್ ಮಾಡಿ. ಹಾಗೆ ಇವರು ಕವಿತಾ ಅಂದ್ಬಿಟ್ಟು ನೋಡ್ಕೊಬಿಡಿ, ಇಲ್ಲಿ ಬಂದರೆ ಇವ್ರ ಹತ್ರ ಮಸಾಜ್ ಮಾಡಿಸಿ, ಕಾಲು ಮಸಾಜು ಸೂಪರಾಗಿ ಮಾಡ್ತಾರೆ. ಇವರೇ ಕವಿತಾ ಅಂದ್ಬಿಟ್ಟು ಇವ್ರ ಹೆಸರು. ಇಲ್ಲೇ ಇರ್ತಾರೆ ನೋಡಿ, ಇಲ್ಲಿಲ್ಲ ಅಂದರೆ ಎಲ್ಲೋ ಇಲ್ಲೊಂದು ಕಡೆ ಇರ್ತಾರೆ, ಒಟ್ಟಲ್ಲಿ ಇವರೇ ನೋಡ್ಕೊಬಿಡಿ ಮೇಡಮು. ಇವರು ಚೆನ್ನಾಗಿ ಮಾಡ್ತಾರೆ. ಇವ್ರ ಹತ್ರ ಬಂದರೆ ನನ್ನ ಕಡೆಯಿಂದ ಯಾರ್ಯಾರು ಬರ್ತೀರಾ ಅವರೆಲ್ಲ ಇಲ್ಲಿಗೆ ಬನ್ನಿ. ಅವ್ರ ಹತ್ರ ಒಳ್ಳೆ ಫುಡ್ ಮಸಾಜ್ ಮಾಡಿಸಿ ಚೆನ್ನಾಗಿ ಮಾಡ್ತಾರೆ ಮೇಡಮು. ಒಳ್ಳೆ ಒಂದು ಫೀಲ್ ಕೊಡ್ತಾರೆ, ಚೆನ್ನಾಗಿದೆ. ನಾವು ಇವಾಗ ಇದ್ದಿದ್ದೇನೆ ಇಲ್ಲಿ, ಏನೇನದು ಗೊತ್ತಾಗಲ್ಲ ನಿಮಗೆ, ಬಟ್ ಆದರೆ ಗೋವಾ ಅನ್ನೋದು ಒಂದು ಒಳ್ಳೆ ಎಲ್ಲರೂ ಹುಡುಗರು ಡ್ರೀಮ್ ಇದು. ಬಟ್ ನಾನು ಹುಡುಗರ ಜೊತೆ ಬರೋಕ್ಕಾಗಿಲ್ಲ, ನನ್ನ ವೈಫ್ ಜೊತೆ ಬಂದೆ. ಬಟ್ ತುಂಬ ಎಂಜಾಯ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಬೇಗ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ, ಇಲ್ಲ ಮುಂದಿನ ವೀಡಿಯೋಲಿ ನಿಮ್ಗೆ ಇಷ್ಟಪಡೋ ಥರ ಮಾಡೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು. ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ. ಹಾಗೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.